ಕೂಡ ಈ ಮಹಾಮಾರಿ ಕೊರೋನಾ ಕಾಲಿಟ್ಟಿದೆ. ಗರ್ಭಿಣಿಗೂ ಕೂಡ ಕೊರೋನಾ ವೈರಸ್ ಇರೋದು ಈಗ ಪತ್ತೆಯಾಗಿದೆ. ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ನ್ಯೂಮೋನಿಯಾದಿಂದ ಗರ್ಭಿಣಿ ಬಳಲ್ತಾ ಇದ್ರು, ಅವರಿಗೀಗ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬೆಳಗಾವಿಗೂ ಕೂಡ ಕಾಲಿಟ್ಟಿದೆ. ಸಿಂಗಾಪುರ, ಹಾಂಗ್ಕಾಂಗ್ನಲ್ಲಿ ತಲ್ಲಣ ಮೂಡಿಸಿದೆ ಈ ಕೊರೋನಾ. ದೇಶಕ್ಕೂ ಕಾಲಿಟ್ಟು ರಾಜ್ಯಕ್ಕೂ ಕಾಲಿಟ್ಟಿದೆ ಈ ಪ್ರಕರಣ. ಹೊಸ ತಳಿ ನ್ಯೂಮೋನಿಯಾದಿಂದ ಬಳಲ್ತಾ ಇದ್ದಂತಹ ಗರ್ಭಿಣಿಗೂ ಕೂಡ ಕೊರೋನಾ ವೈರಸ್ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಪರೀಕ್ಷೆ ನಡೆಸಿದಂತ ಸಂದರ್ಭದಲ್ಲಿ ಕೊರೋನಾ ಇರೋದು ಕನ್ಫರ್ಮ್ ಆಗಿದೆ. ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಈಗ ಗರ್ಭಿಣಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. 25 ವರ್ಷದ ಗರ್ಭಿಣಿಗೆ ಕೊರೋನಾ ಸೋಂಕು ಕಂಡು ಬಂದಿದೆ. ಒಂದು ತಿಂಗಳ ಹಿಂದೆ ಮಹಾರಾಷ್ಟ್ರದ ಪುಣೆಗೆ ತೆರಳಿದ್ರು ಈ ಗರ್ಭಿಣಿ. ಅವರಲ್ಲೂ ಕೂಡ ಈಗ ಈ ಸೋಂಕು ಪತ್ತೆಯಾಗಿರೋದು. ರಾಜ್ಯದಲ್ಲಿ 35 ಕೇಸ್ಗಳಿದೆ. ಅನೇಕ ಕಡೆಗಳಲ್ಲಿ ಎಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಆದರೆ ಅಂತ ಭಯಪಡುವಂಥ ಅಗತ್ಯ ಏನಿಲ್ಲ, ಆತಂಕ ಪಡುವಂಥ ಸಂಗತಿ ಏನಿಲ್ಲ ಅಂತ ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಹೇಳಿದೆ. ಇದು ಒಂದು ರೀತಿಯಲ್ಲಿ ಸೀಸನಲ್, ಒಂದು ರೀತಿ ಈಗ ಇನ್ನೇನು ಮಳೆ ಚಳಿ ಎಲ್ಲ ಆರಂಭ ಆಗುವಂಥ ಸಂದರ್ಭ, ಬೇಸಿಗೆ ಕಾಲ ಎಲ್ಲವೂ ಕೂಡ ಮಿಕ್ಸ್ ಆಗಿರೋದ್ರಿಂದ ನೆಗಡಿ ಕೆಮ್ಮು ಇದೆಲ್ಲ ಸರ್ವೇ ಸಾಮಾನ್ಯ. ಅದರ ಜೊತೆಯಲ್ಲಿ ಕೊರೋನಾ ಒಂದು ರೀತಿಯಲ್ಲಿ ಬರುವಂಥ ಸಂದರ್ಭ ಕೂಡ. ಹಾಗಾಗಿ ಕೊರೋನಾ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನು ಆರೋಗ್ಯ ಇಲಾಖೆ ಕೂಡ ಹೇಳಿದೆ. ಅದು ಸಹಜ. ಹಾಗಾಗಿ ಭಯ ಪಡಬೇಕಾಗಿಲ್ಲ. ಇದುವರೆಗೂ ಅಂಥ ಭಯ ಪಡುವಂಥ ಸಿಚುವೇಶನ್ಸ್ ಏನು ಕ್ರಿಯೇಟ್ ಆಗಿಲ್ಲ. ಆದರೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು ಅಂತ ಹೇಳಲಾಗ್ತಾ ಇದೆ. ಈಗ ಗರ್ಭಿಣಿಗೂ ಕೂಡ ಕೊರೋನಾ ವೈರಸ್ ಬಂದಿರೋದು ಪತ್ತೆಯಾಗಿದೆ. ಬೆಳಗಾವಿಗೂ ಕೂಡ ಕಾಲಿಟ್ಟಿದೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರೋದು ಬಹಳ ಬೆಟರ್. 25 ವರ್ಷದ ಗರ್ಭಿಣಿಗೆ ನ್ಯೂಮೋನಿಯಾ ಇರೋದು ಕೂಡ ಪತ್ತೆಯಾಗಿದೆ. ಜೊತೆಗೆ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ, ಚಿಕಿತ್ಸೆ ನೀಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ. ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರು, ಒಂದಷ್ಟು ಜನಸಂದಣಿ ಪ್ರದೇಶಕ್ಕೆ ಹೋಗದೇ ಇರೋದು ಅಥವಾ ಹೋಗುವಂಥ ಸಂದರ್ಭದಲ್ಲಿ ಮಾಸ್ಕ್ ಧರಿಸೋದು, ಇದೆಲ್ಲವನ್ನು ಕೂಡ ಮಾಡಿದ್ರೆ ಈ ಕೊರೋನಾದಿಂದ ಮುಕ್ತಿ ಪಡಿಬಹುದು ಅಥವಾ ಬರದಂತೆ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ.